ಶಿವಣ್ಣ ಹುಟ್ಟು 3 ಸೋಮವಾರ ಆಗಿಲ್ಲ ನಾನು ತಾವು ಎಗರಾಡ್ಬೇಡ ನೀನು. ಆಗ್ಲೇ ಬಾಯಿನಾಗೆ ಸಿಗರೇಟ್. ಏಯ್, ಇಲ್ಲಿ ಸ್ಕೂಲ್ ಐತೆ. ಈ ಸ್ಕೂಲ್ 100 ಮೀಟರ್ ಒಳಗೆ ತಂಬಾಕಾಗ್ಲಿ ಸಿಗರೇಟು ಬೀಡಿ ಇದ್ಯಾವುದು ಮಾರಂಗಿಲ್ಲ, ಸೇದಂಗಿಲ್ಲ. ಇದು ಕಾನೂನು. ಅದಕ್ಕೂ ಮೀರಿ ನಮ್ಮ ಊರಿನವರು ಕೆಟ್ಟ ಚಟ ಕಲ್ತು ಹಾಳಾಗಬಾರ್ದು, ಆರೋಗ್ಯ ಹಾಳು ಮಾಡ್ಕೋಬಾರ್ದು ಅಂತ ನನ್ನ ಅಂಗಡಿನಾಗೆ ಯಾವುದೇ ಕೆಟ್ಟ ವಸ್ತು ನಾನು ಮಾರದೇ ಇಲ್ಲ. ಅಂಥದ್ರಾಗೆ ನಿನಗೆ ಏಡ್ ಚರ್ಬಿ ಇದ್ರೆ ನಮ್ಮ ಅಂಗಡಿಗೆ ಬಂದು ಸಿಗರೇಟ್ ಕೇಳಿ ಇಲ್ಲೇ ಸೋಕಿ ಮಾಡ್ಕೊಂಡು ಸಿಗರೇಟ್ ಹಚ್ತೀಯ. ಅಪ್ಪಂದ್ರು ದಮ್ ಕಟ್ಟಿ ಮಕ್ಕಳು ತರಾಗ್ಲಿ ಅಂತ ದುಡಿತಾರೆ. ಅದೇ ಮಕ್ಕಳು ದಮ್ ಹೊಡೆದು ಅಪ್ಪನ ಶ್ರಮನ ಮೂಲೆ ಗುಂಪು ಮಾಡ್ತಾರೆ. ನೋಡ್ಲಾ, ಇನ್ನೊಂದು ಕಿತ ಇಲ್ಲಿ ಸುತ್ತಮುತ್ತ ನಿನ್ನ ಇಲ್ಲಿ ಸಿಗರೇಟು ಬೀಡಿನ ಸೇದ್ಕೊಂಡು ನಾನು ನೋಡದೆ ಅನ್ಕ ನೀನು ಉದ್ದುದ್ದಕ್ಕೆ ಅಡ್ಡಡ್ಡಕ್ಕೆ ಸಿಗದಾಕ್ಬಿಡ್ತೀನಿ. ನೋಡಿಲ್ಲ ನೋಡಿಲ್ಲ ಪಾರ್ಲಾ ಪಾರ್ಲಾ ಎತ್ತ ಗಾಡಿಯ ಎತ್ತ ಹೋಯ್ತಾ ಇರ್ಬೇಕು, ಹೋಯ್ತಾ ಇರ್ಬೇಕು. ಪಿಂಕಿ, ಇದ್ಯಾವುದಮ್ಮ ಹೊಸ ಕ್ಯಾರೆಕ್ಟ್ರು? ಅಪ್ಪ, ಅದು ಶಿವರಮ್ಮ ಶಾರದಮ್ಮ. ಓಹೋ, ನಾಟಕ ಶುರು ಆದಾಗಿಂದ ಇದ್ದವ್ರು ನಾವು. ಇವಮ್ಮ ಮಧ್ಯದಾಗ ಬಂದ್ಬಿಟ್ಟು ಆವಾಜ್. ನೋಡು ಶಾರದಮ್ಮ, ಅದೇ ತಾನೇ ನಿನ್ನ ಹೆಸರು ಶಾರದಮ್ಮ. ಈ ನಿನ್ನ ಆಟ ನಾಟಕ ನರ್ತನ ಎಲ್ಲ ನಮ್ತವ ಬೇಡ. ನಾವು ಎಂಥವ್ರು ಗೊತ್ತಾ? ಏಯ್, ಜೀವನ ಅನ್ನೋ ನಾಟಕದಲ್ಲಿ ಯಾರು ಮೊದಲು ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ ಕಣೋ, ಯಾರು ಕೊನೆಯವರೆಗೂ ಉಳ್ಕೋತಾರೆ ಅನ್ನೋದು ಮುಖ್ಯ. ಎಷ್ಟೋ ಧೈರ್ಯ ನಿನಗೆ ಈ ಶಾರದನ್ ಸೊಸೆ ಮೇಲೆ ಕೈ ಎತ್ತತ್ತೀಯ. ನಿನ್ನ ಕುತಂತ್ರಕ್ಕೆ ಈಗಲೇ ನಿನ್ನ ಕತ್ತಿ ಹಿಸ್ಕೆ ನರಗಳಲ್ಲೇ ನಿನ್ನ ನೇತ್ ಹಾಕ್ಬಿಡ್ತೀನಿ. ಹುಷಾರ್. ಮಾವ, ನಾನು ನಿಮ್ಮ ಹತ್ರ ಏನೋ ಒಂದು ಕೇಳಲ್ಲ? ಕೇಳಿ ಹೇಳಿ ಅಂದರೆ, ಅವತ್ತು ಒಂದಿನ ನಾನು ಮನೆಗೆ ಬಂದಿದ್ನಲ್ವಾ, ಅವತ್ತು ನಾನು ನಿಮ್ಮ ಹತ್ರ ನಾನು ದಡ್ಡ ಅಂತ ಹೇಳಿದೆ. ನೀವು ಅದನ್ನು ಹೋಗಿ ಯಾಕೆ ರಾಣಿಗೆ ಹೇಳಿದ್ದು? ಅವಳು ಅದನ್ನು ನೆನೆಸ್ಕೊಂಡು ಎಷ್ಟು ಅಳ್ತಾ ಇದ್ಲು ಗೊತ್ತಾ? ಹೀಗೆ ಮಾಡಬಾರ್ದಾಗಿತ್ತು ತಾನೇ ನೀವು? ದಯವಿಟ್ಟು ಕ್ಷಮಿಸ್ಬಿಡಿ ಅಳಿಯಿದ್ರೆ, ಅದು ಬೇಕು ಅಂತ ಕೇಳಿದ್ದಲ್ಲ, ಅನುಮಾನ ಬಂದು ಕೇಳಿದ್ದು ಅಷ್ಟೇ, ಬಿಟ್ಟರೆ ಏನೇನಿಲ್ಲ. ನೀವು ನೊಂದ್ಕೊಂಬೇಡಿ ಅಳಿಯಂದ್ರೆ. ಪರವಾಗಿಲ್ಲ ಬಿಡಿ, ನಮ್ಮ ಮನೆಯಲ್ಲಿ ನಾಗಣ್ಣ ಸೋಮಣ್ಣ ಹೊಡೆದ್ರೂ ನಾನು ನೊಂದ್ಕೊಳ್ಳಲ್ಲ ಗೊತ್ತಾ? ಅಳಿಯಂದ್ರೆ ಏನು ಹೇಳ್ತಿದ್ದೀರಾ? ನಿಮಗೆ ಅಣ್ಣಂದ್ರು ಹೊಡಿತಾರ? ಆದರೆ ಇವಾಗ ಹೊಡೆಯಲ್ಲ. ರಾಣಿ ಬಂದಮೇಲೆ ಎಲ್ಲನೂ ಚೇಂಜ್ ಆಗಿದೆ. ಅಜ್ಜಿ ನನ್ನನ್ನು ದೊರೆ ಅಂತ ಹೇಳಿದ್ಲು. ಆವಾಗಲಿಂದ ನಾಗಣ್ಣ ಸೋಮಣ್ಣ ಎಲ್ರೂ ಮರ್ಯಾದೆ ಕೊಡ್ತಾರೆ. ಆಮೇಲೆ ಸೋಮಣ್ಣ ರಾಣಿನ ಕಂಡ್ರೆ ಹೆದರ್ಕೊಂಡು ಓಡೋಗ್ಬಿಡ್ತಾನೆ. ಅವ್ವ, ಮಾಕಾಳವ್ವ, ಏನವ್ವ ಇದೆಲ್ಲ? ನಮ್ಮ ಹೆಣ್ಮಕ್ಳು ಪಡೋ ಕಷ್ಟನ ಅವ್ರಿಗೆ ಗೊತ್ತಾದಂಗೆ ಸರಿ ಮಾಡ್ಬಿಟ್ಟಿಯಲ್ಲವ. ನಿನ್ ಲೀಲೆ ಅಪಾರನವ್ವ, ಅಪಾರ. ನಮ್ಮನೆ ಹೆಣ್ಮಕ್ಳೆಲ್ಲ ಒಂದೇ ಕಡೆ ಅವರೇ ಅಂತ ತಿಳ್ಕೊಂಡಿದ್ದೆ. ಯಾಕೋ ಇವಾಗ ಭಯ ಆಗ್ತೈತಲ್ಲ. ಏನೇ ಆದರೂ ನಮ್ಮ ಹೆಣ್ಮಕ್ಳು ಏನೂ ಕಮ್ಮಿ ಇಲ್ಲ. ಅದನ್ನೆಲ್ಲ ದಾಟಿ ಹೊರಗೆ ಬಂದೇ ಬರ್ತಾರೆ.
ಸಮಸ್ಯೆನ ಕಾಲಲ್ಲೇ ಹೊಸ್ಕಾಕ್ತಾರೆ. ಆದರೆ ನಮ್ಮ ಗುಂಡಮ್ಮನೆ ಹೊಸಿ ಮೆತ್ತೆ ಅನಿಸ್ತೈತೆ. ಅವಳ ಜೀವನ ಒಂದು ಸರಿ ಹೋಗ್ಬಿಟ್ರೆ ಸಾಕು. ನಾನು ಈಗ ಈ ಊರಿಗೆ ಬಂದಿದ್ದೀನಿ. ಈಗ ನೋಡ್ತಾ ಇರೋದನ್ನೇ ಸತ್ಯ ಅಂತ ನೀನು ತಿಳ್ಕೊಂಡಿದ್ಯಾ. ನಾನು ಈ ಊರು ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಾನು ಏನು ಮಾಡ್ತಿದ್ದೆ ಅಂತ ನಿನಗೆ ಗೊತ್ತಿದೆಯಾ? ಆ ವಿಷಯ ನಿನ್ನ ಕಿವಿಗೇನಾದರೂ ಬಿದ್ದೆ ಗಳಗಿಗೆ 3 ಸರಿ ಮೂರ್ಛೆ ಹೋಗ್ತೀಯ. ಬದ್ಮಾಶ್. ಓ ದೊಡ್ಡ ದೊರಸಾನಿ. ನಿಮ್ಮ ಮನೆನಾಗೆ ಒಂದಲ್ಲ ಎರಡಲ್ಲ 100 ತೂತುಗಳವೆ. ನಿನ್ನ ಮಗ ನಿನ್ನನ್ನು ಒಪ್ತಿಲ್ಲ, ನಿನ್ನ ಹೆಣ್ಮಕ್ಳು ಬೀದಿ ಬಿದ್ದವೆ. ಅದನ್ನೆಲ್ಲ ಸರಿ ಮಾಡೋದು ಬಿಟ್ಬಿಟ್ಟು ನಮ್ಮನೆ ತವ ಪಂಚಾಯ್ತಿ ಮಾಡಕ್ ಬಂದವ್ರೆ. ಪಂಚಾಯ್ತಿ ಅತ್ತೆ ಕೇಳಿಸ್ಕೊಂಡ್ರ? ಪಂಚಾಯ್ತಿ ಅಂತೆ. ಗರ್ಲ್ಸ್ ಕೇಳಿಸ್ಕೊಂಡ್ರ? ಮಿಸ್ಟರ್ ಪಿಂಕಿ ಪಪ್ಪ, ಪಂಚಾಯ್ತಿ ಅಂದ್ರೆ ಅಲ್ಲಿ ನ್ಯಾಯ ಅನ್ಯಾಯ ಇರುತ್ತೆ, ಸರಿಯಾದು ತಪ್ಪ್ಯಾದು ಅಂತ ಇರುತ್ತೆ. ಆದ್ರೆ ಈ ವಿಷಯಕ್ಕೆ ಅದ್ಯಾವುದು ಬೇಡ. ಮದುವೆ ಆಗಿರೋ ಹುಡುಗನ ಹಿಂದೆ ಆಸ್ತಿಗೋಸ್ಕರ ಬಿದ್ದಿರೋ ಪಿಂಕಿ, ಅದನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋ ಪಿಂಕಿ ಪಪ್ಪ. ನಿಮಗೆ ನಾವು ವಾರ್ನಿಂಗ್ ಕೊಟ್ಟು ಹೋಗಕ್ಕೆ ಬಂದಿರೋದೇ ಹೊರತು ನಿಮ್ಮ ಹತ್ರ ನ್ಯಾಯ ಪಂಚಾಯಿತಿ ಮಾಡಕ್ಕೆ ಬಂದಿಲ್ಲ. ನನ್ನ ಮಗ ನನ್ನ ಒಪ್ಕೊಂಡಿಲ್ಲ ಅಂತ ಬೆರಳು ಮಾಡಿ ತೋರಿಸ್ತಾ ಇದೆಯಾ? ನನ್ನ ಮಗ ಹೃದಯವಂತ, ಗುಣವಂತ. ಅವನೇನೇ ಬೈದ್ರು ನನ್ನ ಮಗ. ಗಂಧದ ಜೊತೆ ಗುದ್ದಾಡಿದ್ರೆ ಸುವಾಸನೆ ಬರುತ್ತೆ, ಅದೇ ಕೆಸರು ಜೊತೆ ಗುದ್ದಾಡಿದ್ರೆ. ಒಂದು ವೇಳೆ ನಾನು ನನ್ನ ಮಗ ಒಂದಾಗ್ಲಿಲ್ಲ ಅಂತಲೇ ಇಟ್ಕೋ, ಹೊರಗೆ ಬಂದು ನ್ಯಾಯದಿಂದ ಬದುಕ್ತೀನಿ. ನಿನ್ ಥರ ಮಗಳನ್ನ ಮುಂದಿಟ್ಕೊಂಡು ಕಂಡೋರ ಆಸ್ತಿಗೆ ಆಸೆ ಪಡ್ತೀಯಲ್ಲ, ನಿನ್ನಂಥವ್ರು ನನ್ನ ಮನೆ ಕಸಕ್ಕೆ ಸಮಾನ.